ಮೈ ಚಾನಲ್. ಇವತ್ತು ಸಂಡೇ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಸಂಡೇ ಹೇಳಿದ್ನಲ್ಲ, ಮಾರ್ನಿಂಗ್ 7:30 ಆಗಿದೆ ಟೈಮು. ಸೊ ಏನು ಸ್ಪೆಷಲ್ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಗಂಡನ ಪಾದ ಪೂಜೆ ಮಾಡೋದು ನಮ್ಮ ಸೈಡೆಲ್ಲ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಎಲ್ಲ ಕಡೆಯೂ ನಮ್ಮ ಕಡೆ ಅಂತೂ ಮಾಡ್ತೀವಿ. ಸೊ ಅದನ್ನೇ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಆಗಲೇ ಲಾಗ್ ಮಾಡಿ 1 ಮಂತ್ ಮೇಲಾಯಿತು. ಸೊ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಈಗ ನಡುವೆ ಲಾಗ್ ಎಲ್ಲ ಮಾಡೋದಕ್ಕಾಗ್ತಿಲ್ಲ. ಬನ್ನಿ ಈಗ ಫಸ್ಟು ಅವರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆಚೆ ಬಾಗಿಲು ತೊಳೆಯೋಣ ಅಂತ ಹೋದೆ, ಪಾಪುನೂ ಬಂದ. ಅವನಲ್ಲಿ ಫೋನ್ ಇಟ್ಟದ್ದು ಮುಂದೆ ವಿಡಿಯೋ ಆನ್ ಮಾಡಿಬಿಟ್ಟಿದ್ನಲ್ಲ, ಸೊ ನೋಡ್ತಾ ಇದ್ದೆ ಏನಿದು ಅಂದ್ಬಿಟ್ಟು. ಹಾಗೆ ಅವ್ನ ಗಾಡಿ ಮೇಲೆ ಕೂತ್ಕೊಂಡು ನೋಡ್ತಿದ್ದ. ಅವನು ಕೂಡ ಮಾತಾಡಿಸ್ಕೊಂಡು ಆಚೆ ಎಲ್ಲ ತೊಳ್ಕೊಂಡು ಹೊಸ್ಲೆಲ್ಲ ಹೀಗೆ ತೊಳೆದ್ಬಿಟ್ರೆ ಮನೆ ಒರೆಸ್ಬೇಕಾದ್ರೆ ಹೊಸ್ಲಿಗೆಲ್ಲ ಹಾಗೆ ಒಂದೇ ಸರಿ ಅಷ್ಟಂಗೆ ಮೈಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಸರಿ ಹೊಸ್ಲು ಮತ್ತು ಆಚೆ ಎಲ್ಲ ತೊಳೆದೆ. ಈಗ ಸ್ವಲ್ಪ ವಾಯ್ಸು ನನ್ನ ಬಿಟ್ಟು ಬೇರೆ ವಾಯ್ಸ್ ಬರ್ತಾ ಇರಬೇಕು, ಮಕ್ಕಳು ಆಟ ಆಡ್ತಾ ಇದ್ದಾರೆ. ಗೋಪಿಯವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಹಾಗೆ ಪಾಪುಗೆ ಹಾಲು ಕಾಯಿಸಿ ಹಾಲು ಆರಿಸಿ ಕುಡಿಸಾಯಿತು. ಅವ್ರ ಜೊತೆಗೆ ಹಾಗೆ ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸಿದಾಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಸ್ವಲ್ಪ ಪಾತ್ರೆ ಇದ್ದಾವೆ ತೊಳೆಯೋವು, ಪಾತ್ರೆ ತೊಳಿಬೇಕು. ಅದಕ್ಕೂ ಮುಂಚೆ ಟಿಫನ್ಗೆ ಏನಾದ್ರು ಮಾಡಿಟ್ಬಿಟ್ಟು ಅಪ್ಪಗೆ ತಿನ್ನಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಗೋಪಿಯವ್ರು ಶಾಪ್ಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ಕೂಡ ರೆಡಿಯಾಗಿರಬೇಕು. ಆಮೇಲೆ ಅಪ್ಪಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಪಾಪುಗೆ ತಿಂಡಿ ತಿನ್ನಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಟೈಮ್ ಬಂದು 9:30 ಮೇಲಾಯಿತು, ಇನ್ನೂ ಗೋಪಿಯವ್ರ ತಿಂಡಿಗೆ ಬಂದಿಲ್ಲ. ಈಗ ತಲೆ ಸ್ವಲ್ಪ ಆರಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು. ತಲೆ ಇನ್ನೂ ಆರಿಲ್ಲ, ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಬಂದಿದ್ದೀನಿ ದೇವ್ರ ಮನೆ ಫಸ್ಟ್ ಕ್ಲೀನ್ ಮಾಡೋಣ ಅಂತ. ಅಪ್ಪನ ತೋರಿಸ್ಲಿಕ್ಕೆ ಬನ್ನಿ, ಅವನಿಗೆ ಬರೀ ಇನ್ನೂ ರೆಡಿ ಮಾಡಿಲ್ಲ. ಬರೀ ಡ್ರೆಸ್ ಹಾಕಿದ್ದೆ. ಅಪ್ಪ ಹಾಯ್ ಮಾಡು. ಹಾಯ್. ಸೊ ಈಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅವ್ನಿಗೆ ಡ್ರೆಸ್ ಹಾಕ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ಅವನಿಗೂ ಫೇಸ್ ಕ್ರೀಮ್ ಏನೂ ಹಾಕಿಲ್ಲ. ನಮ್ಮ ಪಾಪು ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಕ್ಯಾಮ್ರಾ ಮುಂದೆ ಬಂದು ಪೋಸ್ ಕೊಡ್ತಾವ ಅವನೇ ಸುಬ್ಬ. ಫೋಟೋ ಎಲ್ಲ ಮೊನ್ನೆ ಆಲ್ರೆಡಿ ಬರ್ಸಿದೆ, ಸೊ ಅದಕ್ಕೆ ಹೂವು ಮಾತ್ರ ತಂದು ಚೇಂಜ್ ಮಾಡ್ತಾ ಇದ್ದೀನಿ. ಮೊನ್ನೆ ಫ್ರೈಡೇ ಶುಕ್ರವಾರ ಅಲ್ಲ, ನಮ್ಮದು ಶುಕ್ರವಾರ ಕೂಡ ವಾರ ಅಂದ್ಬಿಟ್ಟು ಫ್ರೈಡೇ ಎಲ್ಲ ಒರೆಸಿದೆ ಫೋಟೋನ, ಅದಕ್ಕೆ ಈಗ ಹೂವು ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಹಾಗೆ ನಾನು ಮುಖಕ್ಕೆ ಕ್ರೀಮ್ ಹಾಕಿ ಒಂದು ಬಿಂದಿ ಇಟ್ಟಿದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಆಯ್ತಲ್ವ, ದೇವ್ರಿಗೆ ಪೂಜೆ ಮಾಡಬೇಡ ಅಂತ. ಮೇ ಬಿ ಗೋಪಿಯವ್ರಿಗೆ ಪೂಜೆ ಮಾಡೋದು ಸಂಜೆ, ಆಲ್ಮೋಸ್ಟ್ ಯಾವಾಗೂ ಸಂಜೆನೇ ನನ್ನ ಪಾದ ಪೂಜೆ ಮಾಡೋದು. ಯಾಕಂದರೆ ಅವ್ರು ಅಂಗಡಿಗೆ ಹೋಗಿರ್ತಾರೆ ಅಥವಾ ಕೆಲ್ಸಕ್ಕೆ ಹೋಗಿರ್ತಾರೆ, ನಂಗೆ ಸಂಜೆ ಮೇಲೆ ಅವ್ರು ಸಿಗೋದು. ಸೊ ಸಂಜೆ ಪೂಜೆ ಮಾಡೋಣ ಅವರಿಗೆ, ಅದಕ್ಕೆ ಇವಾಗ ದೇವ್ರಿಗೆ ಫಸ್ಟ್ ಪೂಜೆ ಮಾಡಿಬಿಡೋಣ. ಪೂಜೆ ಎಲ್ಲ ಮಾಡಿ ಮುಗೀತು. ಈಗ ಟೈಮ್ ಬಂದಾಗಲೇ 10:30 ಆಗಿದೆ. ಅಷ್ಟು ತಿಂಡಿ ಮಾಡಬೇಕು. ಗೋಪಿಯವ್ರು ಬಂದು ತಿಂಡಿ ಮಾಡ್ಕೊಂಡು ಹೋದರು.
ಆಲ್ಮೋಸ್ಟ್ ಯಾವಾಗೂ ಅಷ್ಟೇ ನಾನು ಭೀಮ್ನ ಅಮಾವಾಸ್ಯೆಯಲ್ಲಿ ಅವ್ರ ಪಾದ ಪೂಜೆ ಮಾಡೋದು ಸಂಜೆ ಟೈಮೇ. ಸೊ ಈ ವರ್ಷನೂ ಅಷ್ಟೇ ಸಂಜೆ ಟೈಮೇ ಅವ್ರಿಗೆ ಕಾಲಕ್ಕೆ ಪೂಜೆ ಮಾಡೋದು, ಪಾದ ಪೂಜೆ ಮಾಡೋದು. ಮನೇಲಿ ಪೂಜೆ ಎಲ್ಲ ಆದಮೇಲೆ ಏನೋ ಒಂಥರ ಗುಡ್ ವೈಬ್ಸು, ಪಾಸಿಟಿವ್ ಆಗಿರುತ್ತೆ. ಫಸ್ಟು ಹೊಟ್ಟೆ ಸಿತೈತೆ, ಫಸ್ಟಿಗೆ ತಿಂಡಿ ಮಾಡಬೇಕು. ತಿಂಡಿ ಆಯಿತು. ತಿಂಡಿ ತಿಂದ್ಕೊಂಡು ಕೂತ್ಕೊಂಡೆ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ. ಮಾರ್ನಿಂಗಿಂದ ಇವತ್ತು ಎದ್ದಾಗಿಂದ ಈ ಥರ ವಾರ ಅಥವಾ ಏನಾರ ಪೂಜೆ ಇದ್ದಿದ್ದಿನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತೀನಿ. ಈಗ ಒಂದು 5 ನಿಮಿಷ ಅಥವಾ 10 ನಿಮಿಷ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಫೋನ್ ನೋಡಿ ಆಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋವಿದ್ದಾವೆ, ವಾಶ್ ಮಾಡಬೇಕು ಬಟ್ಟೆನ. ಸೊ ನೋಡ್ಬೋದು, ಅದೇನೋ ಗೊತ್ತಿಲ್ಲ, ರೈಟ್ ಸೈಡು ಕಣ್ಣ ಹತ್ರ ರೆಪ್ಪೆ ಮೇಲೇನೋ ಒಂದು ಗುಳ್ಳೆ ಆಗಿದೆ. ಆಲ್ರೆಡಿ ತೋರಿಸಿದೆ ಸ್ಕಿನ್ ಡಾಕ್ಟ್ರ್ ಹತ್ರ, ಅವರೇನೋ ಇಟ್ಕೊಟ್ಟಿದ್ರು, ಬಟ್ ಅದು ಕಮ್ಮಿ ಆಗಿಲ್ಲ. ಮತ್ತೆ ಒಂದು ಸರಿ ತೋರಿಸ್ಬೇಕು, ಅದೇನಾದ್ರು ಗುಳ್ಳೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಮಧ್ಯಾಹ್ನ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ಹಾಗೆ ಟಯರ್ಡ್ ಆಗಿತ್ತು ಅಂತ ಪಾಪನು ಮಲಗಿಸ್ಕೊಂಡು ನಾನು ಕೂಡ ಮಲಗಿದ್ದೆ. ಈಗ ಟೈಮ್ ಬಂದಾಗಲೇ 5:15 ಆಗಿದೆ. ಅಡುಗೆ ಮಾಡಿಬಿಟ್ಟು ಆಮೇಲೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸಂಜೆ ಅಷ್ಟರಲ್ಲಿ ಗೋಪಿ ಬರ್ತಾರೆ. ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಸಾಂಬಾರೆಲ್ಲ ರೆಡಿ ಆಯಿತು. ಒಂದು ಕುದಿ ಬಂದರೆ ಸಾಂಬಾರು ಆಫ್ ಮಾಡಿಬಿಟ್ಟು ಹಾಗೆ ರೈಸ್ ಕೂಡ ಮಾಡ್ಕೊಂಡು ಬಿಡ್ತೀನಿ. ರೈಸ್ ಮಾಡಿಟ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ರೆ ಅವ್ರು ಬರೋಷ್ಟು ಫ್ರೆಶ್ ಅಪ್ ಆಗಿ ರೆಡಿ ಆದರೆ ಬಂದ ತಕ್ಷಣ ಅವ್ರಿಗೆ ಪೂಜೆ ಮಾಡೋಣ ಅಂತ. ಟೈಮ್ ಬಂದು ಇವಾಗ 7 o'clock ಆಗಿದೆ. ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಮೇ ಬಿ ಸ್ಯಾರಿನ ನೋಡಿರ್ಬೋದು, ನನಗೆ ಇದೇ ಇಷ್ಟ. ಸೊ ಅದಕ್ಕೆ ಸಿಂಪಲಾಗಿ ಕ್ವಿಕ್ಕಾಗಿ ಬೇಗ ಹಾಕೋಬೋದು ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈಗ ಗೋಪಿಯವ್ರು ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ, ಬಂದಮೇಲೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಎಲ್ಲ ಮುಗೀತು. ಇನ್ನೇನೀಗ ಊಟ ಮಾಡಬೇಕು. ಗೋಪಿಯವ್ರು ಶಾಪ್ ಕ್ಲೋಸ್ ಬಂದಿರಲಿಲ್ಲ, ಸೊ ಶಾಪ್ ಕ್ಲೋಸ್ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಡ್ರೆಸ್ಸನ್ನೆಲ್ಲ ಚೇಂಜ್ ಮಾಡಿ ನಾನು ಪೂಜೆ ಮಾಡೋದು ಹೂವು ಎಲ್ಲ ಚೆಲ್ಲೋದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಪಾಪು ಆಟ ಆಡ್ತಿದ್ದಾನೆ, ಅವ್ನಿಗೆ ಊಟ ಮಾಡಿಸ್ಬಿಡ್ಬೇಕು, ಬೇಗ ಮಲ್ಕೊಂಡ್ಬಿಡ್ತಾನೆ. ನೋಡಿದ್ರಲ್ಲ ಸಿಂಪಲಾಗಿ ನಮ್ಮನೇಲಿ ಹೇಗೆ ಭೀಮ್ನ ಅಮಾವಾಸ್ಯೆ ಸೆಲೆಬ್ರೇಷನ್ ಮಾಡಿದೋ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ನೀವೆಲ್ಲ ಹೇಗೆ ಭೀಮ್ನ ಅಮಾವಾಸ್ಯೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಷನ್ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ವೋ ಬೇಗ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಲಿ ಗೋಪಿಯವ್ರು ನಂಗೆ ಹೆಂಗೆ ಗಿಫ್ಟ್ ಕೊಟ್ಟರು ಅಂದರೆ, ನಾನು ಗೆಜ್ಜೆ ಹೇಳಿದೆ, ಗೆಜ್ಜೆ ಸ್ವಲ್ಪ ನಂದು ಕಟ್ಟಾಗಿತ್ತು. ಸೊ ಭೀಮ್ನ ಅಮಾವಾಸ್ಯೆ ಮುಂಚೆನೇ ಹೇಳಿದ್ದೆ ತಗೊಡಿ ಅಂತ, ಅದನ್ನ ತಕ್ಕೊಟ್ಟಿದ್ರು, ಅದನ್ನೇ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನಾನು ಮುಂಚೆಗೆ ಹೇಳಿದೆ ಗಿಫ್ಟ್ ಇಲ್ಲ ಅಂದರೆ ಅಮೌಂಟ್ ಕೊಡೋರು ನೀನೇನೋ ತಗೋ ಅಂತ, ಅದಕ್ಕೆ ಸರಿ ಗೆಜ್ಜೆನೇ ಹೇಳಿದೆ. ಅದನ್ನ ಹಾಕ್ತೀನಿ ವಿಡಿಯೋದಲ್ಲಿ. ಒನ್ಸ್ ಅಗೈನ್ ಎಲ್ಲರಿಗೂ ಇವತ್ತಿನ ವಿಶೇಷ ಇನ್ನೂ ಒಂದು ಅಂದರೆ ಫ್ರೆಂಡ್ಶಿಪ್ ಡೇ. ಸೊ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ, ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.